ಹಿಂದೂ ಫೈರ್ ಬ್ರ್ಯಾಂಡ್ ಅಂತೆಲ್ಲ ಕರೆಯಲ್ಪಡುತ್ತಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ರವರ ಹವ ಏನ್ರಿ ರಾಜ್ಯದಲ್ಲಿ ಈ ಮಟ್ಟದಲ್ಲಿದೆ. ಇತ್ತೀಚಿಗಂತೂ ಯತ್ನಾಳ್ರವರನ್ನ ನೋಡಿ ಉರ್ಕೊಳ್ತಾ ಇರುವಂತಹದ್ದು ಒಬ್ರ ಇಬ್ರ. ಯತ್ನಾಳ್ರವರಿಗೆ ದುಶ್ಮನ್ ಕಹಾ ಹೇ ಅಂತಂದ್ರೆ ಊರ್ ತುಂಬಾ ಹೇ ಅನ್ನುವಂತಹ ಪರಿಸ್ಥಿತಿ ಅಂತೂ ಇವತ್ತಿನ ದಿನಗಳಲ್ಲಿ ಬಂದು ಒದಗ್ಬಿಟ್ಟಿದೆ. ನಮ್ಮ ದೇಶದ ಉತ್ತರದ ಭಾಗದಿಂದ ಯೋಗಿ ಆದಿತ್ಯನಾಥ್ ಅವರಾದ್ರೆ, ನಮ್ಮ ರಾಜ್ಯದ ಉತ್ತರದ ಭಾಗದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಅಂತ ದೇಶಭಕ್ತರಾಗಿರುವಂತ ಅಪ್ಪಟ ಹಿಂದೂ ಕಾರ್ಯಕರ್ತರುಗಳೆಲ್ಲ ಮಾತನಾಡ್ಕೊಳ್ತಾ ಇದ್ದಾರೆ. ನಾನೇ ಕಣ್ರಿ, ನನ್ನ ಕಣ್ಣಿನಿಂದ ನೋಡಿದ್ದೀನಿ. ಸತ್ಯವಾಗಿಯೂ ಎಲ್ಲಿಯ ವಿಜಯಪುರ, ಎಲ್ಲಿಯ ಮದ್ದೂರು, ಎಲ್ಲಿಯ ತುಮಕೂರು, ಏನ್ರಿ ಅದು ಅಂತಹ ಭವ್ಯವಾದಂತಹ ಸ್ವಾಗತ, ಅಂತಹ ಗ್ರ್ಯಾಂಡ್ ಎಂಟ್ರಿ, ಏನ್ರಿ ಅದು ಯತ್ನಾಳ್ರವರ ವರ್ಚಸ್ಸು, ಅವರ ಶಕ್ತಿ ಏನ್ರಿ, ಅವರ ಪ್ರಾಬಲ್ಯ ಏನ್ರಿ. ಸಾವಿರಾರು ಕಾರ್ಯಕರ್ತರುಗಳು ಕಣ್ರಿ, ಸಾವಿರಾರು ಹಿಂದೂ ಕಾರ್ಯಕರ್ತರುಗಳು. ಸ್ವತಃ ಬಿಜೆಪಿ ನಾಯಕರುಗಳಿಗೇನೆ ಇಂತಹ ಭವ್ಯವಾದಂತಹ ಸ್ವಾಗತ ನಾನಂತೂ ನನ್ನ ಕಣ್ಣಿನಿಂದ ನಾನು ನೋಡಿಲ್ಲ. ಅಂತಹ ಭವ್ಯವಾದಂತಹ ಸ್ವಾಗತ ಯಾವೊಬ್ಬ ಹಿಂದೂ ಕಾರ್ಯಕರ್ತನಿಗೂ ಬೀಡಿ ಬೆಂಕಿ ಬಣ್ಣ ಕೊಟ್ಟಿಲ್ಲ, ಬಿರಿಯಾನಿ ಪ್ಯಾಕೆಟ್ ಕೊಟ್ಟಿಲ್ಲ, ಬಿಯರ್ ಬಾಟ್ಲ್ ಕೊಟ್ಟಿಲ್ಲ, ಕೈಗೆ 500 ರೂಪಾಯಿ ಕೊಟ್ಟಿಲ್ಲ. ಹೀಗಿದ್ರು ಎಷ್ಟು ಜನ, ಸಾವಿರಾರು ಜನ ಹಿಂದೂ ಕಾರ್ಯಕರ್ತರುಗಳು ಸೇರ್ತಾರೆ ಅಂದ್ರೆ ಒಮ್ಮೆ ಯತ್ನಾಳ್ ಅವರ ಬಗ್ಗೆ ಎಲ್ಲರೂ ಒಮ್ಮೆ ಯೋಚನೆಯನ್ನ ಮಾಡಲೇಬೇಕಾಗುತ್ತೆ. ಯಾಕೆ ಈ ರೀತಿಯಾಗಾಯ್ತು? ಈ ರೀತಿಯಾದಂತಹ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಯಾಕೆ ಬಂತು? ಈ ರೀತಿಯಾದಂತಹ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಯಾಕೆ ಬಂತು ಅಂದ್ರೆ, ಈ ನಮ್ಮಲ್ಲಿರುವಂತಹ ಈ ಬಿಜೆಪಿ ನಾಯಕರುಗಳಿದಾರಲ್ಲ, ಈ ಬಿಜೆಪಿ ನಾಯಕರುಗಳು ಹಿಂದೂ ಕಾರ್ಯಕರ್ತರುಗಳ ಪರವಾಗಿ ನಿಂತ್ಕೊಳ್ಳಿಲ್ಲ, ಹಿಂದೂ ಕಾರ್ಯಕರ್ತರುಗಳ ಪರವಾಗಿ ಧ್ವನಿಯನ್ನ ಎತ್ತಲಿಲ್ಲ, ಹಿಂದೂ ಕಾರ್ಯಕರ್ತರ ಕಷ್ಟಗಳಿಗೆ ಎಂದಿಗೂ ಸಹ ಬರಲಿಲ್ಲ. ಹಿಂದೂ ಕಾರ್ಯಕರ್ತರುಗಳು ನೊಂದೋಗ್ಬಿಟ್ಟಿದ್ರು, ರೋಸೋಗ್ಬಿಟ್ಟಿದ್ರು. ಹಿಂದೂ ಕಾರ್ಯಕರ್ತರುಗಳಿಗೆ ತಮ್ಮ ಪರವಾಗಿ ಗಟ್ಟಿಯಾಗಿ ನಿಲ್ಲುವಂತಹ ಒಬ್ಬ ನಾಯಕ ಬೇಕಾಗಿತ್ತು. ಹಿಂದೂ ಕಾರ್ಯಕರ್ತರುಗಳು ಕೇಳುವಂತಹದ್ದಷ್ಟೇನೆ, ನಮ್ಮ ಪರವಾಗಿ ನಿಲ್ಲಿ, ನಮ್ಮ ಪರವಾಗಿ ಧ್ವನಿಯನ್ನ ಎತ್ತಿ, ನಮ್ಮ ಪರವಾಗಿ ಮಾತನಾಡಿ, ನಮ್ಮ ಸಿದ್ಧಾಂತದ ಪರವಾಗಿ ನಿಲ್ಲಿ, ನಮ್ಮ ಸಿದ್ಧಾಂತದ ಪ್ರಕಾರವಾಗಿ ನಡ್ಕೊಳ್ಳಿ. ನಮ್ಗೇನು ಹಣ ಬೇಕಾಗಿಲ್ಲ, ನಮ್ಗೇನು ಬಿರಿಯಾನಿ ಬೇಕಾಗಿಲ್ಲ, ನಮ್ಗೇನು ದುಡ್ಡು ಬೇಕಾಗಿಲ್ಲ, ನಮ್ಮ ಸಿದ್ಧಾಂತದ ಪ್ರಕಾರವಾಗಿ ನಡ್ಕೊಂಡ್ರೆ ಸಾಕು ಅಂತ ಇಷ್ಟನ್ನೇ ಬಯಸುವಂತಹದ್ದು ಹಿಂದೂ ಕಾರ್ಯಕರ್ತರುಗಳು. ಯಾವಾಗ ನಮ್ಮ ಸಿದ್ಧಾಂತದ ಪರವಾಗಿ ನಿಂತ್ಕೊಳ್ಳಿಲ್ಲ, ನಮ್ಮ ಸಿದ್ಧಾಂತದ ಪರವಾಗಿ ನಿಂತು ಹಿಂದೂ ಕಾರ್ಯಕರ್ತರುಗಳ ಪರವಾಗಿ ಯಾವಾಗ ನಿಂತ್ಕೊಳ್ಳಿಲ್ಲ, ಹಿಂದೂ ಕಾರ್ಯಕರ್ತರುಗಳೆಲ್ಲ ರೋಸ್ ಹೋಗ್ಬಿಟ್ಟಿದ್ರು. ಆಗ ಹಿಂದೂ ಕಾರ್ಯಕರ್ತರುಗಳ ಕಣ್ಣಿಗೆ ಕಾಣಿಸಿದ್ದು ಯತ್ನಾಳ್ ಅವರು ಎಲ್ಲ ಒಂದು ಕಡೆ ಒಂದು ಚಿಕ್ಕದಾಗಿ ಜ್ಯೋತಿಯ ರೀತಿಯಾಗಿ ಕಾಣಿಸಿದ್ರು. ಹಾಗಾಗೇನೆ ಇವತ್ತಿನ ದಿನ ಯತ್ನಾಳ್ರವರಿಗೆ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆನೂ ಭವ್ಯವಾದಂತಹ ಸ್ವಾಗತ ದೊರೀತಾ ಇರುವಂತಹದ್ದು. ಒಂದು ಮಾತನ್ನ ಹೇಳ್ತೀನಿ, ಹಿರಿಯರು ಒಂದು ಮಾತನ್ನ ಆಗಾಗ ಹೇಳ್ತಾ ಇರ್ತಾರೆ, ಈ ಗಂಡಸರಿಲ್ಲದಂತಹ ಮನೆ, ದೇವರಿಲ್ಲದಂತಹ ಗುಡಿ ಸ್ಮಶಾನಕ್ಕೆ ಸಮಾನ ಅಂತ ಹೇಳ್ತಿರ್ತಾರೆ. ಅದೇ ರೀತಿಯಾಗಿ ಎಲ್ಲ ಒಂದು ಕಡೆ ಯತ್ನಾಳ್ರವರು ಇಲ್ಲದಂತಹ ಬಿಜೆಪಿ ಪಕ್ಷ ಇವತ್ತಿನ ದಿನ ಸ್ಮಶಾನದ ರೀತಿಯಾಗಿ ಕಾಣಿಸ್ತಾ ಇದೆ. ಅವ್ರಿಗೆ ದೊರೀತಿರುವಂತಹ ಬೆಂಬಲ, ಅವ್ರಿಗೆ ಎಷ್ಟು ಕಾರ್ಯಕರ್ತರುಗಳು ಬೆಂಬಲವನ್ನು ನೀಡ್ತಾ ಇದ್ದಾರೆ, ಅದ್ಭುತವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದಾರೆ. ಇವೆಲ್ಲವೂ ಸಹ ಹೈಕಮಾಂಡ್ ಈಗಾಗ್ಲೇನೆ ಗಮನಿಸ್ಬಿಟ್ಟಿದ್ದಾರೆ. ಯಾವ ರೀತಿಯಾಗಿ ಅವರ ವರ್ಚಸ್ ಯಾವ ರೀತಿಯಾಗಿದೆ, ಅವರ ಪ್ರಾಬಲ್ಯ ಯಾವ ರೀತಿಯಾಗಿ ಬೆಳೀತಾ ಇದೆ ಅಂತ ಅಂದ್ಬಿಟ್ಟು. ಒಂದು ಸತ್ಯವಾದಂತಹ ಮಾತು ಹೇಳ್ತೀನಿ, ನನಗೆ ತಿಳಿದಿರೋ ಪ್ರಕಾರವಾಗಿ ಯತ್ನಾಳ್ರವರು ಮತ್ತೊಂದು ಹೊಸ ಪಕ್ಷವನ್ನ ಕಟ್ಟುವಂತಹದ್ದು ನನಗೆ ಸಂಶಯ, ಅದನ್ನ ಬೆಳೆಸುವಂತಹದ್ದು. ಯತ್ನಾಳ್ರವರು ಮತ್ತೆ ವಾಪಸ್ ಬಿಜೆಪಿಗೆ ಬಂದೇ ಬರ್ತಾರೆ, ಇದಂತೂ ಸತ್ಯವಾದಂತಹ ಮಾತು. ನಮಗೆಲ್ಲ ಯಡಿಯೂರಪ್ಪನವ್ರೂ ಬೇಕು, ಹಾಗೆ ಯತ್ನಾಳ್ರವ್ರೂ ಬೇಕು. ಆದ್ರೆ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದೆಯಲ್ಲ, ಈ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅನ್ನುವಂತಹದ್ದು ತೊಲಗು ಹೋಗ್ಬೇಕು. ಆಗ ಮಾತ್ರ ರಾಜ್ಯದಲ್ಲಿ ಒಂದು ಬಿಜೆಪಿ ಅನ್ನುವಂತಹದ್ದು ಗಟ್ಟಿಯಾದಂತಹ ನೆಲೆಯನ್ನ ಕಾಣುವಂತಹದ್ದು. ನಮ್ಮ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತಗಳು ರೋಸ್ ಹೋಗ್ಬಿಟ್ಟಿದ್ರು. ಈ ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನ ಮಾಡಿ 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 ಹಿಂದೂ ಕಾರ್ಯಕರ್ತರುಗಳ ಪರವಾಗಿ ನಿಲ್ದಲೇನೆ ನಮ್ಮ ಪರವಾಗಿ ಯಾರು ಇಲ್ಲ ಅನ್ನುವಂತಹ ಪರಿಸ್ಥಿತಿಯನ್ನ ಸೃಷ್ಟಿಯನ್ನ ಮಾಡಿದಂತಹದ್ದೇ ಈ ನಮ್ಮ ರಾಜಕಾರಣಿಗಳು. ಈ ಸಮಯದಲ್ಲಿ ಯತ್ನಾಳ್ರವರು ಕಾಣಿಸಿದ್ರು. ಎಲ್ಲ ಹಿಂದೂ ಕಾರ್ಯಕರ್ತರುಗಳು ಇವತ್ತಿನ ದಿನ ಯತ್ನಾಳ್ರವರ ಬೆಂಬಲಕ್ಕೆ ನಿಂತಿದ್ದಾರೆ, ಹಾಗೆ ಅವರನ್ನ ಬೆಂಬಲಿಸ್ತಾರೆ. ತಮಾಷೆಯಾಗಿ, ಸತ್ಯವಾಗಿ ಹೇಳ್ತಿದ್ದೀನಿ, ತಮಾಷೆಯಾಗಿ ತೆಗೆದುಕೊಳ್ಳೋಕೆ ಹೋಗ್ಬೇಡಿ ಯತ್ನಾಳ್ ಅವರನ್ನ. ನಾನು ನನ್ನ ಕಣ್ಣಿನಿಂದ ನೋಡಿದ್ದೀನಿ, ಸತ್ಯವಾಗಿರುವಂತಹ ಮಾತುಗಳು ನಾನು ಹೇಳ್ತಾ ಇರುವಂತಹದ್ದು. ಅಂತಹ ಬೆಂಬಲವನ್ನ, ಹಣವನ್ನ ಖರ್ಚು ಮಾಡ್ದಲೇನೆ ಅಷ್ಟೊಂದು ಕಾರ್ಯಕರ್ತರುಗಳು ಬರ್ತಾರೆ, ಅಷ್ಟೊಂದು ಕಾರ್ಯಕರ್ತರುಗಳ ಜೊತೆಲಿ ನಿಲ್ತಾರೆ ಎನ್ನುವಂತಹದ್ದು ಅಸಾಧ್ಯವಾದಂತಹದ್ದು. ನಿಜವಾಗಿಯೂ ಸತ್ಯವಾದಂತಹ ಮಾತು. ಅಂತಹ ಅದ್ಭುತವಾದಂತಹ ಬೆಂಬಲ ಯತ್ನಾಳ್ರವರಿಗೆ ಇತ್ತೀಚೆಗೆ ದೊರೀತಾ ಇದೆ.
ಇಂತಹ ಯತ್ನಾಳ್ರವರನ್ನ ರಾಜ್ಯ ಬಿಜೆಪಿಗರು ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಕಳ್ಕೊಂಡ್ರೆ ರಾಜ್ಯ ಬಿಜೆಪಿಗೆನೆ ಎಲ್ಲೋ ಒಂದು ಕಡೆ ಹೊಡೆತ ಅನ್ನೋದು ಬೀಳುತ್ತೆ. ಹಿಂದೂಗಳ ಓಟು ಮತ್ತೆ ಡಿವೈಡ್ ಆಗುತ್ತೆ. ಹಿಂದೂಗಳ ಓಟು ಮತ್ತೆ ಡಿವೈಡ್ ಆಯ್ತು ಅಂತಂದ್ರೆ 2028ಕ್ಕೂ ಮತ್ತೆ ಮತ್ತೊಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ. ರಾಜ್ಯ ಬಿಜೆಪಿ ನಾಯಕರು ಇಂತಹ ವಿಷಯಗಳನ್ನ ಯೋಚನೆಯನ್ನ ಮಾಡಿ ಯತ್ನಾಳ್ ಅಂತವ್ರನ್ನ ಬಿಟ್ಕೊಡೋದಕ್ಕೆ ಹೋಗ್ಬೇಡಿ. ಹಾಗೆ ದಯಮಾಡಿ ಕಣ್ರಯ್ಯ, ಹಿಂದೂ ಕಾರ್ಯಕರ್ತರುಗಳ ಪರವಾಗಿ ನಿಂತಿ, ಅವರ ಪರವಾಗಿ ನಿಂತ್ಕೊಂಡು ಬೆಂಬಲವನ್ನ ಕೊಟ್ಟು ಅವರ ಕಷ್ಟ ಸುಖಗಳಿಗೆ ಹಾಗೆ ಅಂತ ಕೇಳ್ಕೊಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.